ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಬ್ರಾಹ್ಮಣರು ಮಾಡುವಂತಹ ರೀತಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾದಂತಹ ಚಟ್ನಿ ಆಗಿರುತ್ತೆ ಇದು. ಇದಕ್ಕೆ ನೀವು ಸ್ಟಾಕ್ ಇಡಬೇಕಾದ್ರೆ ಬೆಲ್ಲವನ್ನು ಸೇರಿಸಬೇಡಿ. ಸ್ಟಾಕ್ ಇಡಲಿಲ್ಲ, ನಾವೊಂದು 2-3 ದಿವಸ 8 ದಿನದಲ್ಲಿ ತಿಂದು ಬಿಡ್ತೀವಿ ಅನ್ನಂಗಿದ್ರೆ ಬೆಲ್ಲವನ್ನು ಉಪಯೋಗಿಸ್ಬೋದು, ಸೇರಿಸ್ಕೋಬೋದು. ಇಲ್ಲಾಂದರೆ ಸೇರಿಸ್ಲಿಕ್ಕೆ ಹೋಗಬೇಡಿ. ಮತ್ತು ತ್ಯಾವವನ್ನು ನೀವು ಕೈ ಕೂಡ ತೇವಾಂಶ ಇರಬಾರ್ದು. ಇದನ್ನು ಚಟ್ನಿ ಮಾಡಿ ಇಟ್ಕೊಂಡ್ರೆ ಒಂದು ಗಾಜಿನ ಡಬ್ಬದಲ್ಲಿ ಇಟ್ಕೊಂಡ್ಬಿಟ್ರೆ ಸ್ಟಾಕು 6 ತಿಂಗಳ ಕಾಲ ಸ್ಟಾಕ್ ಇರುತ್ತೆ ಫ್ರೆಂಡ್ಸ್. ಈ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಈ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಅದ್ಭುತವಾದಂತಹ ರುಚಿ ಕೊಡುವಂತಹ ಚಟ್ನಿ ಫ್ರೆಂಡ್ಸ್. ಈ ಚಟ್ನಿನ ನಾನು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲ ಮಿಕ್ಸ್ ಮಾಡಿ, ಯಾಕಂತಂದರೆ ಸ್ವಲ್ಪ ಇರೋದರಿಂದ ನಾನು ಒಂದು 3-4 ದಿನದಲ್ಲೇ ಇದನ್ನು ಉಪಯೋಗಿಸ್ಬಿಡ್ತೀನಿ. ಅದರಿಂದ ಬೆಲ್ಲನೂ ಕೂಡ ಸೇರಿಸಿದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ. ರೈಸ್ಗೆ ತುಂಬ ಅದ್ಭುತವಾದಂತಹ ರುಚಿ ಕೊಡುತ್ತೆ. ಮತ್ತು ಊಟದ ಜೊತೆಗೆ ಸೈಡ್ ಡಿಶ್ಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈಗ ನಾವು ಚಟ್ನಿ ಮಾಡೋದನ್ನು ನೋಡೋಣ. ನೋಡಿ, 6 ತೆಗೆದುಕೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ, 3 ಹಸಿಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣನ್ನು ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಕಾಳು ಹಿಂಗನ್ನು ತೆಗೆದುಕೊಂಡಿದ್ದೀನಿ. ಈಗ ನಾವು ನೆಲ್ಲಿಕಾಯಿನ ಈ ರೀತಿ ಸ್ಟವ್ ಮೇಲೆ ಜೋಡಿಸ್ಕೊಂಡು ಸುಟ್ಕೊಳ್ಳೋಣ. ಹಳ್ಳಿ ಕಡೆ ಆದರೆ ಅವರು ಕೆಂಡದಲ್ಲಿ ಸುಟ್ಕೊಳ್ತಾರೆ, ನಾವು ಸ್ಟವ್ನಲ್ಲಿ ಸುಟ್ಕೋಬೇಕಾಗತ್ತೆ. ಚೆನ್ನಾಗಿ ನೀಟಾಗಿ ಸುಟ್ಕೊಂಡ್ಬಿಡೋಣ. ಮೆತ್ತಗಾಗ್ಬಿಡಬೇಕು ನೆಲ್ಲಿಕಾಯಿ. ಸ್ಟವನ್ನು ಆ ರೀತಿ ಜಾಸ್ತಿ ಹೆಚ್ಚಿಗೆ ಮಾಡಿ ಬೇಗನೆ ಸುಟ್ಕೋಬೇಕು. ಈಗ ಸ್ಟವನ್ನು ಆರಿಸಿ ಮತ್ತೆ ಇನ್ನೊಂದು ಕಡೆಗೆ ತಿರುಗಿಸೋಣ. ಈ ರೀತಿ ಎಲ್ಲನೂ ಕೂಡ ಈ ರೀತಿ ಎಲ್ಲನೂ ಕೂಡ ತಿರುಗಿಸ್ಬಿಟ್ಟು ಮತ್ತೆ ಸ್ಟವನ್ನು ಹಚ್ಕೊಳ್ಳೋಣ. ಚೆನ್ನಾಗಿ ಇನ್ನೊಂದು ಕಡೆ ಹಾಗೆ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಅದರ ಮೇಲೇ 1-2 ಮೆಣಸಿನ್ಕಾಯನ್ನು 3 ಮೆಣಸಿನ್ಕಾಯನ್ನು ಕೂಡ ನಾನು ಇಡ್ತಾಯಿದ್ದೀನಿ. ಅವು ಕೂಡ ಬೇಯಲಿ. ಹಸಿಮೆಣಸಿನ್ಕಾಯಿ ನೋಡಿ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಈಗ ನೆಲ್ಲಿಕಾಯಿ ಕೂಡ ಬೆಂದಿದೆ. ಒಣಮೆಣಸಿನ್ಕಾಯಿ ಕೂಡ ಇಟ್ಟಿದ್ದೀನಿ, ಅದು ಕೂಡ ಸ್ವಲ್ಪ ಬೇಯಲಿ. 2 ಮೆಣಸಿನ್ಕಾಯಿ ನೋಡಿ ಈ ರೀತಿ ಸುಟ್ಕೊಂಡಿದ್ದೀನಿ, ಅದು ಕೂಡ ತೆಗೆದುಬಿಡ್ತಾ ಇದ್ದೀನಿ. ಈಗ ನೆಲ್ಲಿಕಾಯಿ ಮಾತ್ರ ಸ್ವಲ್ಪ ಮೆತ್ತಗಾಗಬೇಕು, ಅಷ್ಟರ ತನಕ ಬೇಯಿಸ್ಕೊಳ್ಳೋಣ. ಈಗ ನೆಲ್ಲಿಕಾಯಿನ ತೆಗೆದು ಬಿಡೋಣ. ಚೆನ್ನಾಗಿ ಬೆಂದೋಗಿದೆ. ಈಗ ಅದೇ ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಕೊಳ್ಳೋಣ. ಇದರ ಜೊತೆಗೆ ನಾವು ಮೆಂತ್ಯದ ಕಾಳು ಇದೆಯಲ್ಲ, ಮೆಂತ್ಯದ ಕಾಳು ಮತ್ತು ಇಂಗು ನೋಡಿ, ಇಂಗು ಆ ಎರಡನ್ನು ಫ್ರೈ ಮಾಡ್ಕೊಳ್ಳೋಣ. ಮಂದವಾದ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು. ಆಯಿಲ್ ಇದೆ ಆ್ಯಕ್ಚುಲಿ ಇದರಲ್ಲಿ, ಬಾಣಲಿನಲ್ಲಿ. ಆ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಆದರೆ ಸಾಕು, ಜಾಸ್ತಿ ಹಾಕಬಾರ್ದು. ಪುಡಿ ನೋಡಿ, ಇಂಗು ಕೂಡ ಇದೆ ಇದರಲ್ಲಿ. ಕಾಳಿಂಗು ಒಂದು 3 ಕಾಳಷ್ಟು ಹಾಕಿದ್ದೀನಿ, ಮೆಂತ್ಯದ ಕಾಳಷ್ಟು ದಪ್ಪ. ಈಗ ಅದರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಇದು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇಂಗು, ಹುಣಸೆಹಣ್ಣು ಮತ್ತು ಮೆಂತ್ಯದ ಕಾಳು ಇಷ್ಟು ಬೌಲ್ಗೆ ತೆಗೆದುಕೊಂಡಿದ್ದೀನಿ. ಈಗ ಅದೇ ಪಾನ್ಗೆ ನಾನು 1 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಈಗ ಅದರ ಜೊತೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫ್ರೈ ಆಗಲಿ.
ಅದರ ಜೊತೆಗೆ 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟೂ ಫ್ರೈ ಆಗಲಿ. ಇದು ಒಗ್ಗರಣೆಗೆ, ಚಟ್ನಿಗೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಚಟ್ನಿ ಮಾಡಿ ತಿಂದು ನೋಡಿ, ರೈಸ್ಗಂತೂ ಸೂಪರಾಗಿರುತ್ತೆ. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾವು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸನ್ನೆಲ್ಲ ಸೇರಿಸೋಣ. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ನೆಲ್ಲಿಕಾಯಿ ಎಲ್ಲನೂ ಕೂಡ ಬೀಜಗಳನ್ನು ತೆಗೆದು ಬಿಡೋಣ. ಎಲ್ಲದರಲ್ಲೂ ಸ್ಟವಲ್ಲೂ ಸುಟ್ಕೊಂಡ್ರೂ ಕೂಡ ನೀಟಾಗಿ ಬೆಂದೋಗುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲ ತೆಗೆದು ಬಿಡೋಣ. ಈ ರೀತಿ ಮಸಿನೆಲ್ಲ ತೆಗೆದುಬಿಟ್ಟು ನೋಡಿ, ಈ ರೀತಿ ದಬ್ಬೆಗಳು ಒಂದು ಬೌಲ್ಗೆ ಸೇರಿಸ್ಕೊಂಬಿಡೋಣ. ಎಲ್ಲನೂ ಕೂಡ ಈ ಮಸಿನೆಲ್ಲ ಹಂಗಂದರೆ ಬಂದ್ಬಿಡುತ್ತೆ. ನೀಟಾಗಿ ತೆಗೆದುಬಿಟ್ಟು ಬೌಲ್ಗೆ ಹಾಕ್ಕೊಂಬಿಡೋಣ. ನೋಡಿ, ಮೇಲೆ ಸಿಪ್ಪೆ ಮತ್ತು ಒಳಗಡೆ ಇರುವಂತಹ ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು ತೊಳಿಬಾರ್ದು, ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡಬೇಕು ಅಷ್ಟೇ. ಸಿಪ್ಪೆ ಹೆಂಗಂದುಬಿಟ್ರೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಆ ರೀತಿ ಅಂದರೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ದೊಡ್ಡ ಜಾರ್ ಬೇಡ, ಚಿಕ್ಕ ಜಾರಲ್ಲೇ ನಾನು ಮಾಡೋಣ ಅಂತ ಇದ್ದೀನಿ. ಯಾಕಂತಂದರೆ ಸ್ವಲ್ಪ ಇದೆ ಚಟ್ನಿ. ನೀವು ಬೇಕಂದರೆ ಜಾಸ್ತಿ ಮಾಡ್ಕೋಬೇಕಂತಂದರೆ ಜಾಸ್ತಿ ನೀವು ಈ ಬೆಟ್ಟದ ನೆಲ್ಲಿಕಾಯಿ ಜಾಸ್ತಿ ತಗೊಳ್ಳಿ, ಮೆಣಸಿನ್ಕಾಯಿ ಜಾಸ್ತಿ ತಗೊಳ್ಳಿ, ಮತ್ತು ಮೆಂತ್ಯದ ಕಾಳು ಎಲ್ಲ ಜಾಸ್ತಿ ಕ್ವಾಂಟಿಟಿ ತೆಗೆದುಕೊಂಡು ನೀವು ಮಾಡ್ಕೋಬೋದು. ಈಗ ಇದನ್ನು ನಾವು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡಂಥ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವು ಇದನ್ನು ಸೇರಿಸೋಣ. ಸ್ವಲ್ಪ ಬೆಲ್ಲನ ಕೂಡ ನಾನು ಸೇರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಬೇಕಂತಂದರೆ ಹಾಕ್ಕೋಬೋದು. ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ಸೇರಿಸ್ತಾ ಇದ್ದೀನಿ. ಅಷ್ಟಾದರೆ ಸಾಕು, ಇದನ್ನು ಕೂಡ ಬೇಡ. ಯಾಕಂದರೆ ತುಂಬ ಸ್ವೀಟ್ ಇದ್ರೂ ಅಷ್ಟು ರುಚಿ ಇರಲ್ಲ, ಸಾಕು ಅಷ್ಟು ಬೆಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು, ಎಲ್ಲವನ್ನು ನೀರು ಹಾಕ್ದಿರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಚಟ್ನಿನೆಲ್ಲ ಆ ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಈಗ ಒಗ್ಗರಣೆನ ನಾವು ಮಿಕ್ಸ್ ಮಾಡಿಬಿಡೋಣ. ನೀಟಾಗಿ ಕಲಿಸ್ಬಿಡ್ಬೇಕು ಒಗ್ಗರಣೆ. ಈಗ ಈ ಒಗ್ಗರಣೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಗಾಜಿನ ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ 6 ತಿಂಗಳು ಬೇಕಾದರೂ ಹಾಗೆ ಇರುತ್ತೆ ಫ್ರೆಂಡ್ಸ್. ಇದನ್ನು ಸ್ಟೀಲ್ ಪಾತ್ರೆಯಲ್ಲಿ ಇಡಕ್ಕೆ ಹೋಗ್ಬಿಡಿ, ಯಾಕಂದರೆ ತಿಂದುಬಿಡುತ್ತೆ. ಉಪ್ಪು ಹುಳಿ ಜಾಸ್ತಿ ಇರುತ್ತೆ, ಅದರಿಂದಾಗಿ ಅದನ್ನು ಕಳುಬು ಬರೋಂಗೆ ಮಾಡಿಬಿಡುತ್ತೆ. ಇದನ್ನು ಗಾಜಿನ ಬಾಟ್ಲಲ್ಲಿ ಇಲ್ಲ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇಟ್ಕೊಂಡು 6 ತಿಂಗಳು ತಿನ್ಬೋದು ಫ್ರೆಂಡ್ಸ್. ನೀವು ಜಾಸ್ತಿ ಕ್ವಾಂಟಿಟಿ ತೆಗೆದುಕೊಂಡು ಜಾಸ್ತಿ ಉಪ್ಪು, ಜಾಸ್ತಿ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಮಾಡಿಕೊಂಡು ನೀವು ತಿಂದ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್. ಈ ರೀತಿ ಎಲ್ಲರೂ ಮಾಡ್ಕೊಳ್ತೀರಾ, ತಿಂತೀರಾ ಅಂತ ಅಂದ್ಕೊಳ್ತೀನಿ. ಇದು ಬ್ರಾಹ್ಮಣರ ಸ್ಟೈಲಿ ಮಾಡಿರುವಂತಹ ಚಟ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು.